ಶಹಾಪುರ ನಗರದಲ್ಲಿ ಸರ್ಕಾರಿ ಕಾಲೇಜು ಖಾಲಿ ನಿವೇಶನದಲ್ಲಿ ಜಾಗದಲ್ಲಿ ಒಂದು ಪ್ರಜಾಸೌಧ ಕಟ್ಟಡ ಮಾಡಲು ವಿರೋಧಿಸಿ 4ನೇ ದಿನದ ರಾತ್ರಿ ಹಗಲು ನಡೆತಾ ಇರುವಂತಹ ನಿರಂತರ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಇಂದು ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ತದನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿ ನಡೆತಾ ಇರುವಂತಹ ಧರಣಿ ಪ್ರತಿಭಟನೆ ಸ್ಥಳಕ್ಕೆ ಸಂಘಟನೆ ಮುಖಂಡರೊಂದಿಗೆ ತೆರಳಿ ಧರಣಿ ಪ್ರತಿಭಟನೆಕಾರರಿಗೆ ಸಂಪೂರ್ಣ ಬೆಂಬಲವನ್ನ ಸೂಚನೆ ಮಾಡಿ ಹೋರಾಟದ ವಿಷಯದಲ್ಲಿ ಯಾವುದೇ ಪಕ್ಷದ ಸರ್ಕಾರವಿರಲಿ, ರೈತರು ದಲಿತರನ್ನ ವಿರೋಧ ಹಾಕಿಕೊಂಡು ರಾಜ್ಯದಲ್ಲಿ ಯಾವುದೇ ಸರ್ಕಾರದ ಯಾವುದೇ ಮಂತ್ರಿ ಅಧಿಕಾರದಲ್ಲಿ ಮುಂದುವರೆದಿದ್ದು ಇತಿಹಾಸದಲ್ಲಿ ಇಲ್ಲ. ಈ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ತಮಾಷೆನ ಬೇಗನೆ ಇತ್ಯರ್ಥಗೊಳಿಸಬೇಕು, ಇಲ್ಲವಾದಲ್ಲಿ ಶಹಾಪುರ ಸಂಪೂರ್ಣ ಬಂದ್ ಕರೆಗೆ ಹೋರಾಟಕ್ಕೆ ಮುಂದಾಗುವ ಅನಿವಾರ್ಯತೆ ಎದುರಾಗಲಿದೆ ಅಂತ ಸಂದೇಶವನ್ನ ಹೋಗಲಿದೆ ಎಂಬುದು ಅರಿತುಕೊಳ್ಳಬೇಕು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ್ದೇವೆ. ನನ್ನೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಜೈ ಜವಾನ್ ಜೈ ಕಿಸಾನ್. ಯಾವ ಉದ್ದೇಶಕ್ಕಾಗಿ ಈ ಒಂದು ಪ್ರಜಾಸೌಧ ಕಟ್ಟಡ ಮಾಡಬೇಕನ್ನೋದು ಅದನ್ನು ಕೂಡ ನೀವು ಆಲೋಚನೆ ಮಾಡಲಿಲ್ಲ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಅವರು ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ರೈತ ಪರ, ದಲಿತ ಪರ, ಕಾರ್ಮಿಕ ಪರ, ಮಹಿಳೆಯರ ಪರ ಇರ್ತಕ್ಕಂಥ ಪ್ರಮುಖ ಮುಖಂಡರನ್ನು ಕರೆದುಗಿಸಿ ನೀವು ತಾಲೂಕದಲ್ಲಿ ಒಂದು ಸಭೆಯನ್ನು ಮಾಡಬೇಕಾಗಿತ್ತು. ಸಭೆಯನ್ನು ಮಾಡಿ ಸಭೆಯಲ್ಲಿ ಕಾಲೇಜ್ ಜಾಗದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡ್ತೀವಿ, ನಿಮ್ಮೆಲ್ಲರ ಒಪ್ಪಿಗಿದೆ ಇಲ್ಲ ಅಥವಾ ಮಾಡಿದರೆ ಸೂಕ್ತ ಅದ ಅಥವಾ ಪರಾಧ ವಿರೋಧ ಆಗತಕ್ಕಂಥದ್ದನ್ನು ಕೂಡ ಮಾನ್ಯ ಮಂತ್ರಿಗಳು ಆಲೋಚನೆ ಮಾಡಿಲ್ಲ. ಇವತ್ತು ಅಧಿಕಾರ ಇದೆ ಅಂತ ಹೇಳಿಕೊಂಡು ಗೈಸಿ ಸರ್ಕಾರ ಜಾಗ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಬೇಕಾಬಿಟ್ಟು ಕಟ್ಟಡ ನಿರ್ಮಾಣ ಮಾಡೋದು ಇದು ನನ್ನ ವೈಯಕ್ತಿಕ ಅಥವಾ ಸಂಘಟನೆ ವಿರೋಧ ಅಲ್ಲ. ಇಡೀ ಯಾದಗಿರಿ ಜಿಲ್ಲೆಯ ನಾಗರಿಕರು, ಸಾಮಾಜಿಕ ಹೋರಾಟಗಾರರು, ಎಲ್ಲ ಸಂಘಟನೆ ಇದು ವಿರೋಧವಾಗಿದೆ.